ವಾಕಿಂಗ್ ಎಷ್ಟೊಂದು ಇಂಪಾರ್ಟೆಂಟು ಮನುಷ್ಯನ ಜೀವನದಲ್ಲಿ ಅಂತ. ಎಷ್ಟೊಂದು ಕಾಯಿಲೆಗಳಿಗೆ ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಡಯಾಬಿಟೀಸು, ಹಾರ್ಟು, ಕೊಲೆಸ್ಟ್ರಾಲ್, ಪ್ರತಿಯೊಂದಕ್ಕೂ ಭಾಳ 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 ಉಪಯೋಗಕಾರಿ. ಡೈಜೆಷನ್ ಇರ್ಬೋದು, ಮೈಂಡ್ ಫ್ರೆಶ್ ಆಗಿರ್ಬೇಕು. ನನ್ನ ವಾಕಿಂಗ್ದ 2, 3, 4 ವಿಡಿಯೋಗಳು ಮಾಡಿದ್ದೀನಿ. ಒಂದೊಂದು 2 ಲಕ್ಷ, 3 ಲಕ್ಷ, 5 ಲಕ್ಷ ವ್ಯೂಸ್ ಆಗಿದೆ. ಇದು ವಾಕಿಂಗ್ ಕುರಿತಾಗಿ ಮಾಡ್ತಾಯಿದ್ದೀನಿ. ವಾಕಿಂಗ್ ಯಾವ ಟೈಮಲ್ಲಿ ಮಾಡೋದು ಅಂತ ಪ್ರಶ್ನೆ ಕೇಳ್ತಾರೆ. ಮಾರ್ನಿಂಗಾ, ಈವ್ನಿಂಗಾ, ಸೂರ್ಯಕ್ಕೆ ಮುಂಚೆನ, ಸೂರ್ಯ ಹುಟ್ಟಾದ್ಮೇಲೆ ನಾವು ವೈಟಮಿನ್ ಡಿಗೆ ಏನು ಅನುಕೂಲ ಆಗ್ತದೆ ಎಲ್ಲ ವಿಡಿಯೋದಲ್ಲಿ ಪೂರ್ತಿ ಹೇಳಿದ್ದೀನಿ. ಪೂರ್ತಿ ವಿಡಿಯೋನ ಮಾಡಿದ್ರೆ ನೋಡಿ. ಇವಾಗ ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗ ಸಬ್ಸ್ಕ್ರೈಬ್ ಮಾಡಿ. ಟೈಮಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸಪೋಸ್ ನೀವು ಸೂರ್ಯ ಹುಟ್ಟಕ್ಕೆ ಮುಂಚೆ ನೀವು ವಾಕಿಂಗ್ ಮಾಡ್ತಿದ್ರೆ ಕತ್ಲಿರುತ್ತೆ, ನಿಮಗೆ ಸನ್ ಎಕ್ಸ್ಪೋಜರ್ ಸಿಗಲ್ಲ. ಸನ್ ಎಕ್ಸ್ಪೋಜರ್ ಸಿಗಲ್ಲ ಅಂದರೆ ವೈಟಮಿನ್ ಡಿ ಸಿನ್ಸ್ ಆಗಲ್ಲ. ಸಿಂಪಲ್, ಎಲ್ಲರಿಗೂ ಗೊತ್ತಿರೋ ವಿಷಯ. ಆಗಿ ಸ್ವಲ್ಪ ಆದಷ್ಟು ಸೂರ್ಯ ಉದಯ ನಂತರ ನೀವು ವಾಕಿಂಗ್ ಮಾಡಿದ್ರೆ ಅಭ್ಯಾಸ ಮಾಡ್ಕೊಳ್ಳಿ. ಒಂದು. ಎರಡನೇದು, ನಿಮಗೆ ಸೂರ್ಯ ಉದಯ ಆದಮೇಲೆ ಸೂರ್ಯನ ಕಿರಣಗಳಿಂದ ಒಂದಷ್ಟು ಪೊಲ್ಯೂಷನ್ ಎಲ್ಲ ಕ್ಲಿಯರ್ ಆಗುತ್ತೆ. ಒಂದಷ್ಟು ಬ್ಯಾಕ್ಟೀರಿಯಾ, ಟಾಕ್ಸಿನ್ಸ್ ಎಲ್ಲ ನಮ್ಮ ಸರೌಂಡಿಂಗ್ ಏರಿಂದ ಕ್ಲಿಯರ್ ಆಗುತ್ತೆ. ಸಪೋಸ್ ನೀವು ಸೂರ್ಯದಕ್ಕೆ ಮುಂಚೆನೇ ವಾಕಿಂಗ್ ಶುರು ಮಾಡಿದ್ರೆ ಆ ಟಾಕ್ಸಿನ್ಸ್ ಜಾಸ್ತಿ ಇರೋ ಚಾನ್ಸ್, ಎಸ್ಪೆಷಲಿ ದೊಡ್ಡ ದೊಡ್ಡ ಸಿಟಿ, ಈಗ ಬಾಂಬೆ ಮತ್ತು ಡೆಲ್ಲಿ ಇರ್ಬೋದು, ಅಥವಾ ನಿಮ್ಮ ಬ್ಯಾಂಗ್ಳೂರಲ್ಲಿ ಇರ್ಬೋದು. ನಮ್ಮ ಸಿಲಿಕಾನ್ ಸಿಟಿ ಬ್ಯಾಂಗ್ಳೂರು, ನಮ್ಮ ತುಮಕೂರು 70 ಕಿಲೋಮೀಟರ್ಸ್. ವಿ ರಿಯಲಿ ಬ್ಲೆಸ್ಡ್. ತುಮಕೂರು ಅಷ್ಟೊಂದು ಪೊಲ್ಯೂಷನ್ ಇಲ್ಲ ನನಗೆ. ನಾನು ಸಾಧಾರಣ 2001, 2002 ಡೆಲ್ಲಿಯಲ್ಲಿ ನಾನು ಏಮ್ಸಲ್ಲಿ ವರ್ಕ್ ಮಾಡುವಾಗಲೇ ಅವಾಗಲೇ ಒಂದು ಸರ್ಕಲಲ್ಲಿ, ಚಾಂದಿನಿ ಚೌಕ್ ಅಂತ ಸರ್ಕಲ್, ಆ ಸರ್ಕಲ್ ನಿಂತ್ಕೊಂಡು ಒಂದು ದಿವಸ ಬ್ರೀತ್ ಮಾಡಿದ್ರೆ 12 ಸಿಗರೇಟ್ ಸೇರಿದಷ್ಟು ಹೆಲ್ತ್ ಲಂಗ್ಸ್ ಹಾಳಾಗ್ತಿತ್ತು ಅಂತ ಹೇಳ್ತಾರೆ. ಇವಾಗ ಏನಾಗಿದೆ ಗೊತ್ತಿಲ್ಲ. ಸೊ ಹಾಗೆ ನಾನು ಹೇಳಿದೇನಪ್ಪ ಅಂತಂದರೆ, ಆದಷ್ಟು ಪೊಲ್ಯೂಷನ್ ಕಡಿಮೆ ಇರುವ ಜಾಗದಲ್ಲಿ ವಾಕಿಂಗ್ ಮಾಡಿ. ಯಾಕೆ ವಾಕಿಂಗ್ ಮಾಡುವಾಗ ಬ್ರಿಸ್ಕ್ ವಾಕ್ ಮಾಡ್ತಿರ್ತಾರಲ್ವಾ, ಸೊ ಜಾಸ್ತಿ ತಗೋತಿರ್ತಾರೆ. ಮತ್ತು ಟಾಕ್ಸಿನ್ಸು ಮತ್ತು ಬ್ಯಾಡ್ವಾಗಿರುವಂಥ ಕಲ್ಮಶಗಳೆಲ್ಲ ಹೊರಗಡೆ ಹೋಗಿ ಲಂಗ್ಸ್ಗೆ ತೊಂದರೆ ಆಗ್ಬಾರ್ದು. ಹಾಗಾಗಿ ಆದಷ್ಟು ಸೂರ್ಯೋದಯ ಆದಮೇಲೆ ವಾಕಿಂಗ್ ಮಾಡೋದು ಭಾಳ ಭಾಳ ಒಳ್ಳೆಯದು. ಟೈಮ್ ಯಾವುದು ವಾಕ್ ಮಾಡೋಕ್ಕೆ ಅಂತ ಕೇಳ್ತಾರೆ ಭಾಳಷ್ಟು ಜನ. ಮಾರ್ನಿಂಗ್ ಮಾಡೋಣ ಸರ್, ಈವ್ನಿಂಗ್ ಮಾಡೋಣ ಅಂತ. ನೋಡಿ, ಎರಡೂ ಒಳ್ಳೆಯದೇ. ಮಾರ್ನಿಂಗ್ ಮಾಡಿದ್ರೆ ಒಳ್ಳೆಯದು. ಆಗ್ತಾ ಇಲ್ಲ ಅಂದರೆ ನಿಲ್ಸಕ್ಕೆ ಹೋಗಬೇಡಿ. ಮಾರ್ನಿಂಗ್ ಆಗಲ್ಲ ಅಂದ್ಬಿಟ್ಟು. ನಾನು ತುಮಕೂರು ಪ್ರಾಕ್ಟೀಸ್ ಮಾಡ್ತೀನಿ, ರಕ್ಷಾ ಸೂಪರ್ ಸ್ಪೆಷಲ್ ಹಾಸ್ಪಿಟಲ್ ಅಂತ 50 ಬೆಡ್ ಹಾಸ್ಪಿಟಲ್ ಇದೆ. ಭಾಳ ಜನ ಪೇಷಂಟ್ಸ್ ತುಮಕೂರಿಂದ ಬೆಂಗಳೂರಿಗೆ ಟ್ರೈನ್ ಓಡಾಡ್ತಾರೆ ಪ್ರತಿ ದಿವಸ. 2,000, 4,000, 5,000 ಜನಗಳು. ಸರ್ ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು 5:30, 6 ಗಂಟೆ ಟ್ರೈನ್ ಹಿಡಿಬೇಕು ಸರ್. ಎಲ್ಲಿ ಸರ್ ವಾಕಿಂಗ್ ಮಾಡಲಿ, ಬರ್ಸೋದಕ್ಕೆ ಸಾಯಂಕಾಲ ಆಗುತ್ತೆ, ನೈಟ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಹೇಳಿದ್ರೆ ನೀವು ಮಾರ್ನಿಂಗ್ ವಾಕಿಂಗ್ ಮಾಡಲಿಲ್ಲ ಅಂದರೆ ಬೇಜಾರಿಲ್ಲ, ಸಾಯಂಕಾಲ ಆದರೂ ಮಾಡಿ, ತಪ್ಪೇನ. ಸೊ ಯಾವ ಟೈಮ್ ವಾಕಿಂಗ್ ಅಂದರೆ ಬೆಳಿಗ್ಗೆ ನಾನು ಹೇಳಿದಂತೆ ಸೂರ್ಯ ಆದ ನಂತರ 8 ಗಂಟೆ ಒಳಗೆ 8 AM ಒಳಗಡೆ ಮಾಡುವಂಥದ್ದು ಒಳ್ಳೆಯದು. ನಾವು ಆಗಲೇ ಹೇಳಿದಂಗೆ ಸೂರ್ಯನಿಗೆ ಎಕ್ಸ್ಪೋಜರ್ ಆಗುತ್ತೆ, ವೈಟಮಿನ್ ಡಿ ಸಿನ್ಸಿಸ್ ಆಗುತ್ತೆ, ಜೊತೆಗೆ ಹೇರ್ ಫ್ರೆಶ್ ಆಗಿರುತ್ತೆ, ಟಾಕ್ಸಿನ್ಸ್ ಅವೆಲ್ಲ ಕಡಿಮೆ ಆಗುತ್ತೆ. ಸೊ ಬೆಳಿಗ್ಗೆ ವಾಕಿಂಗ್ ಮಾಡಿದ್ರೆ ಸೂರ್ಯ ನಂತರ ನೋಡಿ, ಒಂದೊಂದು ಟೈಮ್ ನಂತರ ಈಗ ಬೇಸಿಗೆಗಾಲದಲ್ಲಿ ಬೇಗ ಸೂರ್ಯ ಹೊಟ್ಬಿಡ್ತಾರೆ, ಚಳಿಗಾಲ ಸ್ವಲ್ಪ ಲೇಟ್ ಆಗುತ್ತೆ. ಸೂರ್ಯ ಉದಯ ನಂತರ 8 ಗಂಟೆ ಒಳಗೆ ನೀವು ವಾಕಿಂಗ್ ಮಾಡೋದು ಭಾಳ ಒಳ್ಳೆಯದು ಬೆಳಗ್ಗೆ ಟೈಮ್ ಆದರೆ. ಈವ್ನಿಂಗ್ ಟೈಮ್ ನಾನು ಹೇಳಿದ್ನಲ್ಲ, ಈಗ ಭಾಳ ಜನಕ್ಕೆ ಬೆಳಗ್ಗೆ ಪುರ್ಸತ್ತೆ, ಎಸ್ಪೆಷಲಿ ತಾಯಂದಿರು, ಹೆಣ್ಮಕ್ಳು ಪಾಪ ಅವರೆಲ್ಲ ಒಳಗೂ ಮನೆ ಒಳಗೂ ಹೊರಗು ಎರಡು ಕಡೆನೂ ಕೆಲಸ ಮಾಡಬೇಕಲ್ವಾ. ಬೆಳಗ್ಗೆ ಎದ್ದು ಮಕ್ಕಳಿಗೆಲ್ಲ ಟಿಫಿನ್ ಕ್ಯಾರಿ, ಗಂಡನಿಗೆ ಮತ್ತೆ ಪಾತ್ರೆ ಬಟ್ಟೆ ಏನೇನೋ ಭಾಳಷ್ಟು ಸಾಕಷ್ಟು ಕೆಲಸ, ಎಕ್ಸ್ಪೆಕ್ಟ್ ಡಬಲ್ ವರ್ಕಿಂಗ್ ಮನೆಯಲ್ಲಿ. ಸೊ ಹಾಗಾಗಿ ಹೆಂಗಸರಿಗೆ, ತಾಯಂದರಿಗೆ ಮಾರ್ನಿಂಗ್ ಆಗಲ್ಲ, ತೊಂದರೆ ಇಲ್ಲ, ಈವ್ನಿಂಗ್ ವಾಕಿಂಗ್ ಮಾಡಿ. ಈವ್ನಿಂಗ್ ಯಾವಾಗ ಅಂತಂದರೆ ಸಾಧಾರಣ 4 ಗಂಟೆಯಿಂದ ಸೂರ್ಯ ಆಗೋವರೆಗೂ ಮಾಡಿದ್ರೆ ಒಳ್ಳೆಯದು. ಯಾಕಂದ್ರೆ ಒಂದು ಅಡ್ವಾಂಟೇಜ್, ಸೂರ್ಯನ ಎಕ್ಸ್ಪೋಜರ್ ಸಿಗುತ್ತೆ, ಬಾಡಿ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ, ಮೂಡ್ ಕೂಡ ಚೆನ್ನಾಗಿರುತ್ತೆ. ಸೊ ಯು ಫೀಲ್ ಬೆಟರ್. ಬೆಳಗ್ಗೆಯಿಂದ ಸಾಯಂಕಾಲ ತನಕ ವರ್ಕ್ ಲೋಡು, ವರ್ಕ್ ಪ್ರೆಷರ್, ಜಂಜಾಟ ಎಲ್ಲ ಮುಗ್ದಿರುತ್ತೆ, ಸ್ವಲ್ಪ ರಿಲ್ಯಾಕ್ಸಿಂಗ್ ಮೂಡಲ್ಲಿ ಇರ್ತೀರ. ಸೊ ಆ ಟೈಮಲ್ಲಿ ನೀವು ವಾಕಿಂಗ್ ಮಾಡಿದ್ದೆ ಆದರೆ ನಿಮಗೆ ವಾಕಿಂಗ್ ಆಗುವಂತಹ ಅನುಕೂಲಗಳು ಜಾಸ್ತಿ ಆಗುತ್ತೆ. ಜೊತೆಗೆ ಸೂರ್ಯ ಅಸ್ತ ಆದ ನಂತರ ಕತ್ತಲಲ್ಲಿ ಮಾಡೋಕೆ ಹೋದರೆ ಕಷ್ಟ. ಈ ಕತ್ತಲಲ್ಲಿ ಸಪೋಸ್ ಈಗ ಒಳ್ಳೆ ಲೈಟ್ ಇದ್ರೆ ಪರವಾಗಿಲ್ಲ, ಇಲ್ಲ ಅಂತ ನಾನು ಹೇಳಿದಂಗೆ ಸೂರ್ಯನ ಎಕ್ಸ್ಪೋಜರ್ ಆಗುತ್ತೆ, ವೈಟಮಿನ್ ಡಿ ಒಂದು ಕಡಿಮೆ ಅಂತ. ಒಂದು ಎರಡನೇದು ನೀವು ಕರೆಕ್ಟಾಗಿ ಗೊತ್ತಾಗಲಿಲ್ಲ, ಕತ್ತಲಲ್ಲೆಲ್ಲೋ ಎಡುವುದ್ರಿ, ಬಿದ್ರಿ ಅಲ್ವಾ. ಮತ್ತು ಕೆಲವು ಹಳ್ಳಿಗಳ ಕಡೆ ಎಲ್ಲ ಹಾವುಗಳು, ಚೇಳುಗಳು ರಾತ್ರಿ ಓಡಾಡ್ತಿರ್ತವೆ. ಚೈನ್ ಸ್ನ್ಯಾಕಿಂಗ್ ಜಾಸ್ತಿ ಆಗ್ಬಿಟ್ಟಿದೆ ಕಳ್ಳರು. ಈಗ ಗೊತ್ತಲ್ಲ, ಚಿನ್ನದ ರೇಟು 9,000 ಸರ್ ಅಂತ ಹೇಳ್ತಾರೆ 1 ಗ್ರಾಮ್ಗೆ. ಸೊ ಹಾಗಾಗಿ ಚಿನ್ನ ಸರ ಹಾಕೊಂಡು ಕಿತ್ಕೊಂಡು ಹೋಗೋ ಜಾಸ್ತಿ. ಇದೊಂದು ಒಳ್ಳೆ ಟಿಪ್ಸ್ ಹೇಳ್ತೀನಿ. ದಯವಿಟ್ಟು ನೀವು ವಾಕಿಂಗ್ ಮಾಡುವಾಗ ನಿಮ್ಮ ಶೋನ, ನಿಮ್ಮ ಅಂತಸ್ತನ್ನ, ಆಮೇಲೆ ನಿಮ್ಮ ಒಂದು ದುಡ್ಡನ್ನ, ಹಣಕಾಸನ್ನ ಇದು ಮಾಡ್ಕೊಳ್ಳೋದು ಬೇಡ, ತೋರಿಸ್ಕೊಳ್ಳೋದು ಬೇಡ. ಒಂದು ರೋಲ್ ಗೋಲ್ಡ್ ಹಾಕೊಂಡು ಹೋಗಿಲ್ಲ ಅಂದರೆ ತೆಗೆದಿಟ್ಬಿಟ್ಟು ವಾಕಿಂಗ್ ಹೋಗಿ ತಪ್ಪೇನಿಲ್ಲ ಅಲ್ವಾ. ಯಾಕೆಂದರೆ ನೀವು ಎಷ್ಟೊಂದು ವಿಡಿಯೋಗಳು ನೋಡಿದ್ರೆ ಚೈನಾಗಿ ಎಳೆದು ಬಿಡ್ತಾರೆ. ತಾಯಿನ ಎಷ್ಟು ಜನ ಬಿದ್ದು ಫ್ರ್ಯಾಕ್ಚರ್ ಆಗಿ ಬಂದಿರೋದು ನನಗೆ. ಒಬ್ಬರಿಗೆ ಓಲೆ ಕಿತ್ಕೊಂಡು ಹೋಗ್ಬಿಟ್ಟು ಗಾಯನ ಆಗ್ಬಿಟ್ಟದೆ, ನಾನು ರಿಪೇರಿ ಮಾಡಿಕೊಟ್ಟೆ. ಸೊ ಈ ರೀತಿ ಅನಾಹುತಗಳಾಗೋದನ್ನ ಅವಾಯ್ಡ್ ಮಾಡೋದು ನೀವು ಬೆಳಕಿರುವಾಗಲೇ ವಾಕಿಂಗ್ ಮಾಡಿದ್ರೆ.
ಸೊ ರಾತ್ರಿ ಆದಮೇಲೆ ವಾಕಿಂಗ್ ಮಾಡೋದು ಅವಾಯ್ಡ್ ಮಾಡಿ. ಕೆಲವು ಊಟ ಆದಮೇಲೆ ನೈಟ್ ಮಾಡ್ತಾರೆ, ಕೆಲವು ಸೇಫ್ ಝೋನ್ಸ್ ಅಲ್ಲಿ ಈಗ ಪಾರ್ಕ್ ಇರುತ್ತೆ, ಅದು ಸೆಕ್ಯೂರಿಟಿ ಇದೆ, ಒಂದು 8 ಜನ ಎಲ್ಲ ಇರ್ತಾರೆ, ವಾಕ್ ಮಾಡ್ಬೋದು. ಯಾವುದೋ ರಿಮೋಟ್ ಏರಿಯಾದಲ್ಲಿ ಅಥವಾ ಹಳ್ಳಿಗಾಡುಗಳಲ್ಲಿ ಅಥವಾ ಸಿಟಿಯಲ್ಲಿ ಯಾವುದೋ ಎಕ್ಸ್ಟೆನ್ಷನ್ ಏರಿಯಾಗಳಲ್ಲಿ ಎಲ್ಲಿ ನಮಗೆ ಸೇಫ್ಟಿ ಇಲ್ವೋ ಅಲ್ಲಿ ನೀವು ವಾಕಿಂಗ್ ಮಾಡೋದು ಸ್ವಲ್ಪ ಅನಾಹುತಕ್ಕೆ ಅಡ್ಡಿ ಮಾಡಿಕೊಟ್ಟಂಗಾಗುತ್ತೆ. ಹಾಗಾಗಿ ನಾನು ಹೇಳಿದ ರೀತಿ ಸೂರ್ಯ ಉದಯ ಮತ್ತು ನಂತರ ಮತ್ತು ಸೂರ್ಯ ಅಸ್ತ ಒಳಗಡೆನೆ ವಾಕಿಂಗ್ ಮಾಡೋದು ಒಳ್ಳೆ ಆಗುತ್ತೆ. ಎಲ್ಲೆಲ್ಲಿ ಅವಾಯ್ಡ್ ಮಾಡಬೇಕು ವಾಕಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟ್. ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ. ಡೂಸ್ ಅಂದರೆ ಎಲ್ಲೆಲ್ಲಿ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು ಅಂತ ಹೇಳ್ತಾನೆ. ಡೋಂಟ್ಸ್ ಎಲ್ಲಿ ಮಾಡಬಾರ್ದು ಅಂತ ಕೂಡ ಹೇಳ್ತಾನೆ. ನಾನು ಬೀಗ ಆರ್ಥೋಪೆಡಿಕ್ ಸರ್ಜನ್ ಭಾಳಷ್ಟು ಆಕ್ಸಿಡೆಂಟ್ ಕೇಸ್ಗಳನ್ನ ನೋಡಿದ್ದೀನಿ. ಐ ಟ್ರಾಫಿಕ್ ಏರಿಯಾದಲ್ಲಿ ವಾಕಿಂಗ್ ಮಾಡಕ್ಕೆ ಹೋಗ್ತಾರೆ, ಎಸ್ಪೆಷಲಿ ತಾಯಂದ್ರೆ ವಯಸ್ಸಾಗಿರುತ್ತೆ, 60 ವರ್ಷ 65 ವರ್ಷ ವಯಸ್ಸಾಗಿರುತ್ತೆ, ಕಿವಿ ಸರಿಯಾಗಿ ಕೇಳಿಸಲ್ಲ, ಕಣ್ಣು ಮಂಜಾಗಿರುತ್ತೆ, ಕಣ್ಣು ಸರಿಯಾಗಿ ಕೇಳಿಸಲ್ಲ, ಯಾರು ನೋಡಿರ್ತಾರೆ ಇವ್ರು ಕೇಳಿಸ್ಕೊಂಡಿಲ್ಲ. ಮತ್ತು ಈಗಿನ ಕಾಲ ಗೊತ್ತಿಲ್ಲ, ಮೊಬೈಲ್ 24 ಗಂಟೆ ಮೊಬೈಲ್ ಹಿಡ್ಕೊಂಡೇ ಓಡಿಸ್ತಾ ಇರ್ತಾರೆ. ಆ ಮೊಬೈಲ್ ಹಿಡ್ಕೊಂಡು ಅವರು ಬಿದ್ದು ಎಷ್ಟೋ ಜನ ಫ್ರ್ಯಾಕ್ಚರ್ ಆಗಿ ಬಂದಿರೋ, ಬೇರೆಯವ್ರು ಬಿದ್ದು ಅವರು ತೊಂದರೆ ಬಂದಿದೆ. ಸೊ ಆ ಥರ ಕೇಸ್ಗಳು ಭಾಳ ನೋಡಿದ್ರೆ ನಿಮಗೆ ಒಂದು ಸಜೆಷನ್ ಏನಪ್ಪ ಅಂತಂದರೆ, ಸಿನ್ಸಿಯರ್ ಅಡ್ವೈಸ್ ಸಜೆಷನ್ ಏನಪ್ಪ ನಿಮಗೆ, ದಯವಿಟ್ಟು ಐ ಟ್ರಾಫಿಕ್ ಏರಿಯಾದಲ್ಲಿ ನೀವು ವಾಕಿಂಗ್ ಮಾಡಬೇಡಿ. ನೆನ್ಪಿಟ್ಕೊಳ್ಳಿ, ಟ್ರಾಫಿಕ್ ಜಾಸ್ತಿ ಕಡೆ ವಾಕಿಂಗ್ ಮಾಡಿದ್ರೆ ಗೊತ್ತಲ್ಲ, ಮೊಬೈಲ್ ಗಿಬೈಲ್ ಅವರೇ ಪ್ರಪಂಚದಲ್ಲಿಂದ ನಿಮ್ಗೆ ಗುದ್ಕೊಂಡು ಹೋಗೋ ಚಾನ್ಸ್, ನಿಮ್ದೇನು ತಪ್ಪಿರಲ್ಲ, ನಿಮ್ಗೆ ಗುದ್ಕೊಂಡು ಹೋಗಿರ್ತಾರೆ ಅಲ್ವಾ, ಆ ರೀತಿ ಆಗೋದು ಬೇಡ. ಸೊ ಹಾಗೆ ಟ್ರಾಫಿಕ್ ಜಾಸ್ತಿ ಇರುವ ಪ್ಲೇಸ್ನ ಖಂಡಿತ ಅವಾಯ್ಡ್ ಮಾಡಿ. ಬೆಸ್ಟ್ ಅಂದರೆ ಯಾವ್ದಾದ್ರು ಪಾರ್ಕ್ ಇತ್ತಪ್ಪ ಅಂದರೆ ಪಾರ್ಕಲ್ಲಿ ನಿಮಗೆ ಯಾವ್ದು ವೆಹಿಕಲ್ಸ್ ಬರಲ್ಲ, ಯು ಆರ್ ವೆರಿ ಸೇಫ್, ಆರಾಮಾಗಿ ಪಾರ್ಕಲ್ಲಿ ಮಾಡ್ಬೋದು. ಇಲ್ಲ ಬೆಟ್ಟ ಗುಡ್ಡಗಳಲ್ಲಿ ಹತ್ಬೋದು. ನಮಗೆ ತುಮಕೂರಿಂದ ಸುತ್ತಮುತ್ತ ವಿ ಆರ್ ಬ್ಲೆಸ್ಡ್. ದೇವರಾಯನದುರ್ಗ ಬೆಟ್ಟ ಇದೆ, ಬಸ್ತಿ ಬೆಟ್ಟ ಇದೆ, ಶಿವಗಂಗಾ ಬೆಟ್ಟ ಇದೆ, ಸಿದ್ಧಗಂಗಾ ಬೆಟ್ಟ, ಎಷ್ಟೊಂದು ಬೆಟ್ಟ, ಚಿನ್ಗಾ ಬೆಟ್ಟ ನಮ್ಮನ್ನ ಟ್ರೆಕ್ಕಿಂಗ್ ಮಾಡ್ಕೊಂಡು ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್. ಆ ರೀತಿ ಹೋದಾಗ ನಿಮ್ಗೆ ಏನಂತ, ನಾನು ಜಪಾನಲ್ಲಿ ಒಂದು ಕಾನ್ಸೆಪ್ಟ್ ಕೂಡ ಇದೆ, ಫಾರೆಸ್ಟ್ ಬಾತಿಂಗ್ ಅಂತೀವಿ ಅಲ್ವಾ. ನೀವು ಫಾರೆಸ್ಟಲ್ಲಿ ಆ ಒಂದು ದಟ್ಟ ಹಸಿರ ಅರಣ್ಯ ನೋಡದೆ ಒಂದು ಮನಸ್ಸಿಗೆ ಉಲ್ಲಾಸ, ಕಣ್ಣಿಗೊಂದು ಆನಂದ, ಒಂದು ದೊಡ್ಡ ಒಂದು ಒಳ್ಳೆಯ ಆನಂದಕರವಾದಂಥ ಒಂದು ಫೀಲಿಂಗ್. ಅದು ಫ್ರೆಶ್ ಗಾಳಿ ಇರುತ್ತೆ, ಮತ್ತು ನಿಮ್ಮ ಇಬ್ಬರಿ ಕೂಡ ಆ ಒಂದು ಎಲೆಗಳ ಮೇಲೆ ಗರಿಗೆ ಹುಲ್ ಮೇಲೆ ಬಿದ್ದೈತೆ ನೋಡೋಕ್ಕೆ ಒಂದು ಖುಷಿ, ಸಂತೋಷ. ಸೊ ಆ ರೀತಿ ಪ್ಲೇಸಲ್ಲಿ ವಾಕ್ ಮಾಡಿ ಅಲ್ವಾ, ನಿಮ್ಮ ಮನಸ್ಸು ಕೂಡ ಉಲ್ಲಾಸ ಆಗುತ್ತೆ. ನೋಡಿ, ನೀವು ವಾಕಿಂಗ್ ಮಾಡೋದು ಬರೀ ದೇಹಕ್ಕೆ, ಬರೀ ಮಸ್ಕುಲರ್ ಸಿಸ್ಟಮ್ಗೆ ಅಷ್ಟೇ ಅಲ್ಲ, ನಿಮ್ಗೆ ಲಂಗ್ಸ್ಗೆ ಒಳ್ಳೆ ಆಕ್ಸಿಜನ್ ಸಿಗಬೇಕು, ಹಾರ್ಟು ಚೆನ್ನಾಗಿ ಕೆಲಸ ಮಾಡೋಕ್ಕೂ, ಜೊತೆಗೆ ಮನಸ್ಸಿಗೆ ಆಹ್ಲಾದಕರವಾಗಿರ್ಬೇಕು ಅಲ್ವಾ. ನನ್ನ ಬಾಮೈದನ ಮನೆ ಇದೆ ಎಲ್ಲಿ, ಬೆಂಗಳೂರು ಹನುಮಂತನಗರದಲ್ಲಿ. ನಾನು ಬೆಳಗ್ಗೆ 5 ಗಂಟೆ ಪ್ರಾಣಾಯಾಮ, ಧ್ಯಾನ, ಯೋಗಾಸನ ಎಲ್ಲ ರೆಗ್ಯುಲರ್ ಮಾಡ್ತೀನಿ. ಅಲ್ಲಿ 5 ಗಂಟೆಗೆ ಎದ್ದು ನನಗೆ ಪ್ರಾಣಾಯಾಮ ಮಾಡಬೇಕು, ಉಸಿರು ಒಳಗೆ ತೊಗೋಬೇಕು ಅಂತಂದರೆ ಭಯ ಆಗುತ್ತೆ. ಎಷ್ಟೊಂದು ಪೊಲ್ಯೂಷನ್ ಆಗಪ್ಪ, ಉಸಿರು ಜಾಸ್ತಿ ತೊಗೊಂಡ್ರೆ ಎಲ್ಲ ಪೊಲ್ಯೂಟೆಡ್ ಏರ್ ಒಳಗೆ ಹೋಗುತ್ತಪ್ಪ ಅಂತ ಅನ್ಸ್ಬಿಡುತ್ತೆ. ನಾನು ಅಲ್ಲಿ ಹೋದಾಗ ಯೋಗಾಸನಗಳು ಮಾಡೋಕ್ಕೆ, ಪ್ರಾಣಾಯಾಮ ಮಾಡೋಕ್ಕೆ ಹೋದಿಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ವ್ಯಾಯಾಮ ಮಾಡೋದ್ರಿಂದ ನಿಮ್ಗೆ ಲಂಗ್ಸ್ ಇಂಪ್ರೂವ್ ಆಗಬೇಕು, ಹೆಲ್ತ್ ಇಂಪ್ರೂವ್ ಆಗಬೇಕು, ಅದು ನಮ್ಮ ಉದ್ದೇಶ ಅಲ್ವಾ. ಹಾಗೆ ಜನ ಬಿಡೋ ಜಾಗದಲ್ಲಿ ಪೊಲ್ಯೂಷನ್ ಕಡೆ, ಟ್ರಾಫಿಕ್ ಜಾಸ್ತಿ ಕಡೆ ಆದಷ್ಟು ಅವಾಯ್ಡ್ ಮಾಡಿ. ಎಲ್ಲಿ ಪೊಲ್ಯೂಷನ್ ಕಡಿಮೆ ಇದೆಯೋ, ಎಲ್ಲಿ ಟ್ರಾಫಿಕ್ ಕಡಿಮೆ ಇದೆಯೋ ಅಲ್ಲಿ ವಾಕಿಂಗ್ ಮಾಡಿ. ಯಾಕೆ ನೀವು ವಾಕಿಂಗ್ ಮಾಡಿ ನಿಮ್ಮ ಆರೋಗ್ಯ ವೃದ್ಧಿ ಆಗಬೇಕು, ನಿಮಗೆ ಆರೋಗ್ಯ ಚೆನ್ನಾಗಬೇಕು, ಅದು ಇಂಪಾರ್ಟೆಂಟ್ ಅಲ್ವಾ. ಸೊ ಪೊಲ್ಯೂಷನ್ ಜಾಸ್ತಿ ಕಡೆ ವಾಕಿಂಗ್ ಮಾಡಿದ್ರೆ ಅದೆಲ್ಲ ಲಂಗ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ, ಇನ್ನೂ ಆರೋಗ್ಯ ಹಾಳಾಗುತ್ತೆ, ಗಮನ ಇಟ್ಕೊಳ್ಳಿ. ಸಮ್ ಎಕ್ಸ್ಟ್ರಾ ಟಿಪ್ಸ್ ಏನು ಸರ್ ಡಾಕ್ಟರ್ ವಾಕಿಂಗ್ ಮಾಡೋದು? ನಾನು ಆಲ್ರೆಡಿ ಹೇಳಿದ್ದೀನಿ, 2-3 ವಿಡಿಯೋಗಳು ಮಾಡಿದ್ದೀನಿ ವಾಕಿಂಗ್ ಬಗ್ಗೆ. ಅದನ್ನು ಹಾಕಿದ್ದೀನಿ ನೋಡಿ, ಅದರಲ್ಲೆಲ್ಲ ಸಾಕಷ್ಟು ಹೇಳಿದ್ದೀನಿ. ಯಾವ್ಯಾವ 10 ಕಾರ್ಯಗಳು ನಿಮಗೆ ಅನುಕೂಲ ಆಗುತ್ತೆ, 10 ಯಾವ್ಯಾವ ಅನುಕೂಲಗಳಿದೆ ವ್ಯಾಯಾಮ ಮಾಡೋದ್ರಿಂದ, ಎಸ್ಪೆಷಲಿ ಬ್ರಿಸ್ಕ್ ವಾಕ್ ಮಾಡೋದ್ರಿಂದ, ಮತ್ತು ವಾಕಿಂಗ್ ಮಾಡಿಫೈ ಮಾಡಿ ಬ್ರಿಸ್ಕ್ ವಾಕ್ ಮಾಡೋದ್ರಿಂದ ಎಷ್ಟೊಂದು ಅನುಕೂಲ ಇದೆ, ವೆಯ್ಟ್ ಕಡಿಮೆ ಆಗುತ್ತೆಲ್ಲ ಹೇಳಿದ್ದೀನಿ. ದಯವಿಟ್ಟು ಎಂಡ್ ವಿಡಿಯೋಲ್ ಆಗಿದ್ದಾವೆಲ್ಲ ನೋಡಿ. ಎಕ್ಸ್ಟ್ರಾ ಟಿಪ್ಸ್ ಏನಪ್ಪ ಅಂತಂದರೆ, ವೆಲ್ ಹೈಡ್ರೇಟ್, ನೀರು ಚೆನ್ನಾಗಿ ಕುಡಿದಿರಿ ವಾಕಿಂಗ್ ಮಾಡೋಕ್ಕೆ ಮುಂಚೆ. ಒಂದು ದೊಡ್ಡದಲ್ಲಿ ನೀರು ಹಾಕ್ಕೊಂಡಿದ್ರೆ ಮಧ್ಯದಲ್ಲಿ ಬೇಕಾದರೆ ನೀರು ಕುಡಿಬೇಕಂದ್ರೆ ಡಿಹೈಡ್ರೇಷನ್ ಆಗಬಾರ್ದು ಒಂದು. ಮತ್ತು ಡಯಾಬಿಟೀಸ್ ಅವರು ಅಷ್ಟೇ ಸ್ವಲ್ಪ ಲೈಟಾಗಿ ಇನ್ನೊಂದು ಬಿಸ್ಕೆಟೋ ತಿನ್ಕೊಂಡು ಹೋದರೆ ಒಳ್ಳೆಯದು. ಹೆವಿ ತಿನ್ನೋದು ಬೇಡ, ಲೈಟಾಗಿ ತಿನ್ಕೊಳ್ಳೋದು ಒಳ್ಳೆಯದು. ಸೊ ಹಾಗೆ ನಿಮ್ಗೆ ಹೈಪೋಗ್ಲೈಸಿಮಿಯಾ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಇನ್ನೂ ಎಕ್ಸ್ಟ್ರಾ ಟಿಪ್ಸ್ ಏನು ಸರ್ ವಾಕಿಂಗ್ ಅಂತ ನಾವು ಆಗಲೇ ಹೇಳ್ದಂಗೆ, ಆದಷ್ಟು ಸೇಫ್ ಪ್ಲೇಸಲ್ಲಿ ವಾಕಿಂಗ್ ಮಾಡಿ. ನಮ್ಮ ತುಮಕೂರಲ್ಲಿ ಒಂದು ಸ್ಟೇಡಿಯಂ ಇದೆ, ಮಹಾತ್ಮ ಗಾಂಧಿ ಸ್ಟೇಡಿಯಂ. ಆ ಸ್ಟೇಡಿಯಮಲ್ಲಿ ಆರಾಮಾಗಿ ವಾಕ್ ಮಾಡೋದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಜೊತೆ ಸಿಗ್ತಾರೆ ಅಲ್ವಾ. ಫ್ರೆಂಡ್ಸ್ ಜೊತೆ ಆರಾಮಾಗಿ ಮಾತಾಡ್ಕೊತ ಎಲ್ಲ ನಿಮ್ಮದು ದಿನನಿತ್ಯದ ಟೆನ್ಷನ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಆರಾಮಾಗಿ ವಾಕ್ ಮಾಡ್ಬೋದು. ಸೊ ಈ ರೀತಿ ಒಂದು ಫ್ರೆಂಡ್ ಗ್ರೂಪ್ ಮಾಡ್ಕೊಳ್ಳಿ, ಸೇಫ್ ಝೋನಲ್ಲಿ ವಾಕ್ ಮಾಡಿ. ಆದಷ್ಟು ಸೂರ್ಯನ ಕಿರಣಗಳಾಗಿ ಇರುವಾಗಲೇ ವಾಕ್ ಮಾಡಿ, ವೈಟಮಿನ್ಸ್ ಆಗಲಿ, ಮತ್ತು ನೀರು ಕುಡೀರಿ, ಜೊತೆ ಬಾಡಿ ವೇಟ್ ಕಂಟ್ರೋಲ್ ಮಾಡಿ, ಮನಸ್ಸು ಕೂಡ ಉಲ್ಲಾಸಕರವಾಗಲಿ. ಆದಷ್ಟು ತಿಂಗಳಿಗೆ ಒಂದ್ಸಲಿನೋ ಅಥವಾ 2 ಸಲ ಅವ್ರ ಬೆಟ್ಟಗಾಡುಗಳಲ್ಲಿ, ನಾನು ಬೆಟ್ಟ ಗುಡ್ಡಗಾಡುಗಳಲ್ಲಿ ವಾಕಿಂಗ್ ಮಾಡಿ, ಇನ್ನೂ ಅನುಕೂಲ ಆಗುತ್ತೆ, ವೆಯ್ಟ್ ಕಡಿಮೆ ಮಾಡೋಕ್ಕೆ ಭಾಳ ಅನುಕೂಲ. ಸೊ ಈ ರೀತಿಯ ಟಿಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ. ಒಳ್ಳೆ ಟಿಪ್ಸ್ ಹೇಳಿದ್ದೀನಿ, ನಿಮ್ಗೆ ಇಷ್ಟ ಆಗಿ ಅಂದ್ಕೊಳ್ತೀನಿ. ಯಾವ್ಯಾವ ಟಿಪ್ಸ್ ಇವತ್ತಿನ ಫಾಲೋ ಮಾಡ್ತೀರಾ ನನ್ನ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟು ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು. ಮರ್ಯಾದೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ವಾಕಿಂಗ್ ಮಾಡ್ತೀವಿ ಎಲ್ಲರಿಗೂ ಈ ವಿಡಿಯೋ ಕಳಿಸಿ. ಅವರೆಲ್ಲರೂ ಉತ್ತಮ ವಾಕಿಂಗ್ ಮಾಡಲಿ, ಆಡೆಡ್ ಅಡ್ವಾಂಟೇಜ್ ತೊಗೊಳ್ಳಿ. ವಿಶ್ ಯು ಆಲ್ ಗುಡ್ ಹೆಲ್ತ್.